ಪತ್ರ 9, ಸ್ವೀಡನ್, ನವೆಂಬರ್ 4, 1904. ಪ್ರಿಯ ಕಾಪಸ್, ನಿನಗೆ ಪತ್ರವನ್ನು ಬರೆಯದೆ ಕಳೆದ ಈ ಕಾಲದಲ್ಲಿ ನಾನು ಒಂದಷ್ಟು ಪ್ರವಾಸದಲ್ಲಿ ತೊಡಗಿದ್ದೆ, ಒಂದಷ್ಟು ಕೆಲಸಗಳಲ್ಲಿ ಮುಳುಗಿದ್ದೆ. ಹಾಗಾಗಿ ಬರೆಯಲಾಗಲಿಲ್ಲ. ಇಂದೂ ಕೂಡ ಬರೆಯುವುದು ಕಷ್ಟವಾಗುತ್ತಿದೆ. ಯಾಕೆಂದರೆ ಆಗಲೇ ಹಲವು ಪತ್ರಗಳನ್ನು ಬರೆದು ಕೈಗೆ ದಣಿವಾಗಿದೆ. ಹೇಳಿ ಬರೆಸುವುದಾಗಿದ್ದರೆ ನಾನು ಹೇಳಬಹುದಾದದ್ದು ಬಹಳವೇ ಇತ್ತು. ಆದರೆ ಈಗಿರುವಂತೆ ನಿನ್ನ ಸುದೀರ್ಘ ಪತ್ರಕ್ಕೆ ಉತ್ತರವಾಗಿ ಈ ಕೆಲವು ಮಾತುಗಳನ್ನಷ್ಟೇ ಹೇಳಬಲ್ಲೆ. ಪ್ರಿಯ ಕಾಪಸ್, ಎಷ್ಟೋ ಬಾರಿ ನಿನ್ನನ್ನು ನೆನೆದುಕೊಳ್ಳುತ್ತೇನೆ. ನಿನಗೆ ಒಳಿತಾಗಲೆಂದು ಏಕಾಗ್ರವಾಗಿ ಹಂಬಲಿಸುತ್ತೇನೆ. ಅಂತಹ ಏಕಾಗ್ರ ಹಂಬಲದಿಂದ ನಿನಗೆ ಒಂದಿಷ್ಟಾದರೂ ಸಹಾಯವಾದೀತು. ನನ್ನ ಪತ್ರಗಳಿಂದ ನಿನಗೆ ನಿಜವಾಗಿ ಸಹಾಯವಾಗಿದೆಯೋ ಅನುಮಾನವಾಗುತ್ತದೆ ಒಮ್ಮೊಮ್ಮೆ. ಪತ್ರಗಳಿಂದ ಸಹಾಯವಾಗಿದೆ ಅನ್ನಬೇಡ. ಥ್ಯಾಂಕ್ಸ್ ಹೇಳದೆ ಸುಮ್ಮನೆ ಒಪ್ಪಿಕೊ. ಏನು ಆಗಬೇಕಾಗಿದೆಯೋ ಅದು ಆಗಲು ಕಾಯೋಣ. ನೀನು ಎತ್ತಿರುವ ಪ್ರಶ್ನೆಗಳ ಬಗ್ಗೆ ಈಗ ಏನಾದರೂ ಹೇಳುವುದು ಅರ್ಥವಿಲ್ಲ. ನಿನ್ನ ಅಂತರಂಗವನ್ನು ಬಹಿರಂಗವನ್ನು ಸಮರಸಗೊಳಿಸಿಕೊಂಡು ನಿನ್ನನ್ನು ಕಾಡುತ್ತಿರುವ ಸಂಗತಿಗಳನ್ನು ಎದುರಿಸುವ ಬಗ್ಗೆ, ನಿನಗೆ ಇರುವ ಅನುಮಾನ ಅಥವಾ ಅಸಮರ್ಥತೆಗಳನ್ನು ಅನುಭವಿಸುವ ಪ್ರವೃತ್ತಿಯ ಬಗ್ಗೆ ಏನು ಹೇಳಲಿ? ಈಗಾಗಲೇ ಹೇಳಿರುವುದನ್ನೇ ಹೇಳಬೇಕು. ಸಹಿಸುವ ತಾಳ್ಮೆ, ವಿಶ್ವಾಸವನ್ನು ಹೊಂದಿರುವುದಕ್ಕೆ ಬೇಕಾದ ಸರಳತೆ ನಿನ್ನದಾಗಲಿ ಎಂದು ಹಾರೈಸುತ್ತೇನೆ. ಯಾವುದು ಕಷ್ಟವೋ ಅದರ ಬಗ್ಗೆ ವಿಶ್ವಾಸ, ಇತರರೊಡನೆ ಇರುವಾಗ ಅನುಭವಿಸುವ ಏಕಾಂತದ ಬಗ್ಗೆ ವಿಶ್ವಾಸ ಮೂಡಲಿ ಎಂದು ಹಾರೈಸುತ್ತೇನೆ. ನನ್ನನ್ನು ನಂಬು, ಜೀವನ ಯಾವಾಗಲೂ ಸರಿಯಾಗಿಯೇ ಇರುತ್ತದೆ. ಇನ್ನು ಭಾವನೆಗಳ ಬಗ್ಗೆ ಹೇಳುವುದಾದರೆ, ನಿನ್ನನ್ನು ಏಕಾಗ್ರಗೊಳಿಸುವ, ತಾದಾತ್ಮ್ಯಗೊಳಿಸುವ, ನಿನ್ನನ್ನು ಉನ್ನತಿಗೇರಿಸುವ ಭಾವನೆಗಳೆಲ್ಲ ಶುದ್ಧವಾದ ಭಾವನೆಗಳು. ನಿನ್ನ ಅಸ್ತಿತ್ವದ ಒಂದು ಮಗ್ಗುಲನ್ನು ಮಾತ್ರ ಹಿಡಿಯುವ, ನಿನಗೆ ಕಸಿಬಿಸಿ ಹುಟ್ಟಿಸುವ ಭಾವನೆಗಳು ಅಶುದ್ಧ ಭಾವನೆಗಳು. ನಿನ್ನ ಬಾಲ್ಯಕ್ಕೆ ಎದುರಾಗಿ ನಿಂತಾಗ ಬರುವ ಆಲೋಚನೆಗಳೆಲ್ಲ ಒಳ್ಳೆಯವು. ನಿನ್ನ ಬದುಕಿನ ಅತ್ಯುತ್ತಮ ಗಳಿಗೆಗಳಲ್ಲಿ ಏನಾಗಿರುತ್ತೀಯೋ ಅದನ್ನೂ ಮೀರಿದವನು ನೀನು ಎಂಬಂತೆ ಮಾಡುವ ಭಾವನೆಗಳು ಸರಿಯಾದ ಭಾವನೆಗಳು. ಎಲ್ಲ ಬಗೆಯ ತೀವ್ರತೆಯೂ ಅದು ನಿನ್ನ ರಕ್ತದಲ್ಲೇ ಇರುವುದಾದರೆ ಒಳ್ಳೆಯದು. ಆದರೆ ಆ ತೀವ್ರತೆ ಅಮಲು ಆಗಿರಬಾರದು ಅಥವಾ ಕೆಸರೆದ್ದ ಭಾವನೆಯಾಗಿರಬಾರದು. ತಳವನ್ನು ಕಾಣಬಲ್ಲಷ್ಟು ಸ್ಪಷ್ಟವಾಗಿ ಶುದ್ಧವಾಗಿ ಇರಬೇಕು. ನಾನು ಹೇಳುತ್ತಿರುವುದು ಅರ್ಥವಾಗುತ್ತದೆಯೇ? ನಿನ್ನ ಅನುಮಾನ ಒಳ್ಳೆಯ ಗುಣವೇ ಆಗಬಹುದು. ಅದಕ್ಕೆ ನೀನು ಸರಿಯಾದ ತರಬೇತಿ ಕೊಟ್ಟರೆ ಅನುಮಾನ ಅರಿವು ಆಗಬೇಕು, ವಿಮರ್ಶೆ ಆಗಬೇಕು. ಸಂಶಯವು ಹಾಳು ಮಾಡಲು ಬಂದಾಗ ಸಾಕ್ಷಿ ಆಧಾರಗಳನ್ನು ಕೇಳು. ವಿಕಾರವಾದ್ದು ಯಾಕೆ ವಿಕಾರವಾಗಿದೆ ಎಂದು ಪ್ರಶ್ನಿಸು. ಆಗ ಸಂಶಯವು ತಬ್ಬಿಬ್ಬಾಗಿ ವಿರೋಧಿಸತೊಡಗುತ್ತದೆ. ಆದರೆ ಬಿಡಬೇಡ, ವಾದ ಮಾಡು. ಹೀಗೆ ಪ್ರತಿ ಬಾರಿಯೂ ಗಮನವಿಟ್ಟು ಸತತವಾಗಿ ಸಂಶಯದೊಂದಿಗೆ ವಾದ ಪ್ರಶ್ನೋತ್ತರ ನಡೆಸು. ಆಗ ಒಂದು ದಿನ ವಿನಾಶಕಾರಿಯಾಗುವ ಬದಲಾಗಿ ನಿನ್ನ ಬದುಕನ್ನು ಕಟ್ಟುವ ಅತ್ಯಂತ ವಿವೇಕದ ಕಾರ್ಮಿಕನಾಗುತ್ತದೆ. ಸದ್ಯಕ್ಕೆ ಇಷ್ಟೇ ಪ್ರಿಯ ಕಾಪಸ್. ಇವತ್ತು
ಇಷ್ಟು ಮಾತ್ರ ಹೇಳಬಲ್ಲೆ. ಈ ಪತ್ರದೊಂದಿಗೆ ಫ್ರಾಗ್ ಜರ್ಮನ್ ಲೇಬರ್ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಪುಟ್ಟ ಕವಿತೆಯ ಪ್ರತಿಯನ್ನು ಕಳಿಸಿರುವೆ. ಅದರಲ್ಲಿ ನಿನಗೆ ಹೇಳಬೇಕಾದ ಮಾತುಗಳಿವೆ. ಬದುಕು ಮತ್ತು ಸಾವು ಎರಡೂ ಹೇಗೆ ಗ್ರೇಟ್ ಮತ್ತು ಗ್ಲೋರಿಯಸ್ ಎಂದು ಹೇಳಿದ್ದೇನೆ. ನಿನ್ನ ರೈನರ್ ಮಾರಿಯಾ ರಿಲ್ಕ್, ಫುರುಬೋರ್ಗ್, ಜೋನ್ಸೆರ್ಡ್. ಪತ್ರ 10. ಪ್ಯಾರಿಸ್, ಕ್ರಿಸ್ಮಸ್ ಹಬ್ಬದ ಮರುದಿನ 1908. ನಿನ್ನ ಸುಂದರವಾದ ಪತ್ರವನ್ನು ಕಂಡು ನನಗೆ ಎಷ್ಟು ಸಂತೋಷವಾಯಿತು ಗೊತ್ತೇ ಕಾಪಸ್. ನೀನು ತಿಳಿಸಿದ ಸುದ್ದಿ ನಿಜವಾದ, ವ್ಯಕ್ತಪಡಿಸಲು ಆಗುವ ಸುದ್ದಿ ಈಗ ನನಗೆ ಒಳ್ಳೆಯ ಸುದ್ದಿಯಾಗಿ ಕಾಣುತ್ತಿದೆ. ಅದರ ಬಗ್ಗೆ ಯೋಚಿಸಿದಷ್ಟು ಅದು ಒಳ್ಳೆಯ ಸುದ್ದಿಯೇ ಅನಿಸುತ್ತಿದೆ. ಕ್ರಿಸ್ಮಸ್ನ ಮುನ್ನಾ ದಿನ ಅದನ್ನೇ ನಿನಗೆ ಬರೆಯಬೇಕೆಂದಿದ್ದೆ. ಆದರೆ ಈ ಚಳಿಗಾಲದಲ್ಲಿ ನಾನು ಬೇರೆ ಬೇರೆಯ ಕೆಲಸಗಳಲ್ಲಿ ಮಗ್ನನಾಗಿದ್ದೆ. ಅತಿ ಪ್ರಾಚೀನವಾದ ಕ್ರಿಸ್ಮಸ್ ರಜೆಗಳು ಎಷ್ಟು ಬೇಗ ಬಂದೇ ಬಿಟ್ಟವು ಎಂದರೆ ಬರೆಯುವುದಿರಲಿ, ಅಗತ್ಯವಾದ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೂ ಸಮಯವಿರಲಿಲ್ಲ. ಆದರೆ ಈ ರಜೆಯ ದಿನಗಳಲ್ಲಿ ನಿನ್ನ ಬಗ್ಗೆ ಆಗಾಗ ಯೋಚನೆ ಮಾಡಿದ್ದೇನೆ. ಬೋಳು ಬೆಟ್ಟಗಳ ಮೇಲೆ ನಿನ್ನ ಏಕಾಂಗಿತನದ ಕೋಟೆಯೊಳಗೆ ದಕ್ಷಿಣದ ಗಾಳಿಯು ಬೆಟ್ಟವನ್ನು ದೊಡ್ಡ ದೊಡ್ಡ ತುತ್ತುಗಳಲ್ಲಿ ಮುರಿದು ಕಬಳಿಸುವುದಕ್ಕೆ ಬಯಸುತ್ತಿರುವಾಗ ನೀನು ಎಷ್ಟು ಮೌನವಾಗಿರಬಹುದು ಎಂದು ಕಲ್ಪಿಸಿಕೊಂಡಿದ್ದೇನೆ. ಅಗಾಧವಾಗಿರಬೇಕು ಈ ಮೌನ. ಸದ್ದುಗಳಿಗೆ, ಚಲನಗಳಿಗೆ ಅವಕಾಶವಿರುವ ಮೌನ. ದೂರದ ಸಮುದ್ರದ ಮೊರೆತವೂ ಕೇಳುವ ಮೌನ. ಇತಿಹಾಸ ಪೂರ್ವಕಾಲದ ಸಾಮರಸ್ಯದ ಸ್ವರಗಳು ಕೇಳಿಸುವ ಮೌನ. ಈ ಅದ್ಭುತವಾದ ಏಕಾಂತವು ನಿನ್ನ ಮೇಲೆ ವರ್ತಿಸುವುದಕ್ಕೆ ನೀನು ಸಮಾಧಾನದಿಂದ, ವಿಶ್ವಾಸದಿಂದ ಅವಕಾಶ ಮಾಡಿಕೊಟ್ಟಿರುವೆ ಎಂದು ಆಶಿಸುತ್ತೇನೆ. ಈ ಏಕಾಂತವು ನಿನ್ನ ಬದುಕಿನಿಂದ ಅಳಿಸಿ ಹೋಗದಿರಲಿ. ನೀನು ಅನುಭವಿಸಬೇಕಾದ, ಮಾಡಬೇಕಾದ ಎಲ್ಲವೂ ಅಜ್ಞಾತ ಪ್ರಭಾವವಾಗಿ ನಮ್ಮ ಬದುಕಿನ ಒಂದೊಂದು ತಿರುವಿನಲ್ಲೂ ನಮ್ಮ ರಕ್ತದಲ್ಲೇ ಬೆರೆತಿರುವ ನಮ್ಮ ಪ್ರಾಚೀನರ ರಕ್ತದ ಹಾಗೆ ನಿರಂತರವಾಗಿ ಮೃದುವಾಗಿ ಮಾಡುತ್ತದೆ. ಮತ್ತೆ ಸಾಹಿತ್ಯವೆಂದು ಕರೆಯಲಾಗುವ ಮುಕ್ಕಾಲು ಭಾಗ ಕೂಡ ಹೀಗೇ ಮಾಡುತ್ತದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಇಂತಹ ಅರೆ ಕಲಾತ್ಮಕ ಉದ್ಯೋಗಕ್ಕೆ ಸೇರುವ ಬದಲಾಗಿ ನೀನು ಏಕಾಂಗಿಯಾಗಿ, ಧೈರ್ಯವಾಗಿ ಒಡ್ಡು ವಾಸ್ತವವನ್ನು ಎದುರಿಸುತ್ತಿರುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಮುಂದಿನ ವರ್ಷಗಳಲ್ಲಿ ನಿನಗೆ ಅಗತ್ಯವಾದ ಸಾಮರ್ಥ್ಯ, ಬೆಂಬಲಗಳು ದೊರೆಯಲಿ. ಸದಾ ನಿನ್ನವನು, ರೈನರ್ ಮಾರಿಯಾ ರಿಲ್ಕ್.